ಅಲ್ಲಿ ಹಿಡಿದು ನಾವು ಆಟೋ ಹತ್ತಿದ್ವಿ. ಆಟೋದಿಂದ ಇದೇನಿದು ಏರ್ಪೋರ್ಟಿಗೆ ಹೋಗ್ತಿದ್ದೀರಾ ಅಂತ ಅನ್ಕೊಂಡಿದ್ದೀರಾ? ಅಲ್ಲ, ಇದು ಇಂಡಿಯಾಸ್ ಫಸ್ಟ್ ವಾಟರ್ ಮೆಟ್ರೋ. ಏರ್ಪೋರ್ಟ್ ತನ ಏನೋ ಕಾಣಿಸ್ತು, ಟಿಕೆಟ್ ತಗೋತೀವಿ, ಫೋರ್ಟ್ ಕೊಚ್ಚಿಗೆ ಇದ್ದಿದ್ದೇ ಇಲ್ಲ. ಅದಕ್ಕೆ ಮತ್ತೆ ಇನ್ನೊಂದು ಆಟೋ ಹತ್ತಿ ನಾವು ಇನ್ನೊಂದು ವಾಟರ್ ಮೆಟ್ರೋ ಸ್ಟೇಷನ್ಗೆ ಹೋದ್ವಿ. ಈ ವಾಟರ್ ಮೆಟ್ರೋ ಸ್ಟೇಷನ್ ಹೆಸರು ಹೈಕೋರ್ಟ್ ಅಂತ. ಇಲ್ಲಿ ನಾವು ಫುಲ್ ಎಕ್ಸೈಟ್ನಲ್ಲಿ ಜೋಶ್ನಲ್ಲಿ ಹೋದ್ವಿ. ನಮ್ಮ ತಮ್ಮ ಟಿಕೆಟ್ ತಗೊಂಡ, ನಾವು ವಾಟರ್ ಮೆಟ್ರೋಗೆ ಬೋರ್ಡಿಂಗ್ ಮಾಡಿದ್ವಿ. ನಾವೇ ಲಾಸ್ಟ್ ಇದ್ವಿ. ಒಳಗಡೆ ಹೇಗಿರುತ್ತೆ ಅಂತ ಗೊತ್ತಿದ್ದಿಲ್ಲ. ನಾನಂತೂ ಫುಲ್ ಎಕ್ಸೈಟ್ ಆಗಿದ್ದೆ. ಒಳಗಡೆ ಹೋಗ್ತೀನಿ, ಎ ಸಿ ಇತ್ತು. ಬಾಬಾ ವಾಟರ್ ಮೆಟ್ರೋನಲ್ಲಿ ಎ ಸಿ ಮತ್ತೆ ಚಾರ್ಜಿಂಗ್ ಮಾಡೋಕ್ಕೆ ಪೋರ್ಟ್ ಕೂಡ ಇತ್ತು. ಲೈಫ್ ಜಾಕೆಟ್ ಕೂಡ ಕೊಡ್ತಾರೆ. ಇಷ್ಟ ಫೆಸಿಲಿಟೀಸ್ ಇರ್ತಾವ. ಅದು ಕೂಡ ನನಗೆ ವಿಂಡೋ ಸೈಡ್ ಸಿಕ್ಬಿಟ್ಟಿತ್ತು. ಸಖತ್ ವ್ಯೂ ಇತ್ತು. ನಾವು ನೀರೊಳಗೆ ಹೋಗ್ತಿದ್ದೀವಿ ಅಂತಾನೆ ಅನ್ನಿಸ್ತಿದ್ದಿಲ್ಲ. ಝೀಮ್ ಅಂತ ಸ್ಮೂತಾಗಿ ಹೋಗ್ತಿತ್ತು. ಅದು ಕೂಡ ಇಲ್ಲಿ LED ಸ್ಕ್ರೀನ್ ಕೂತ ಇತ್ತು. ಯಾಕೆ ಹೇಳಿ, ನಮ್ಮ ಸೇಫ್ಟಿಗೆಲ್ಲ ಏನು ಮಾಡಬೇಕು, ಹೇಗೆ ಮಾಡ್ಬೇಕಂತ ಎಲ್ಲ ತೋರಿಸ್ತಿತ್ತು ವಿಡಿಯೋನಲ್ಲಿ. ಇದರಲ್ಲಿ ಒಂದು 100 ಜನ ಹಿಡಿಯುತ್ತೆ ಈ ವಾಟರ್ ಮೆಟ್ರಲ್ಲಿ. ನಮ್ಮ ಊರೆಲ್ಲ ಹೆಂಗೆ ಲೋಕಲ್ ಬಸ್ಸಸ್ ಇರುತ್ತೆ, ಆ ಥರ ಒಂದು ಸ್ಟೇಷನಿಂದ ಇನ್ನೊಂದು ಸ್ಟೇಷನ್ಗೆ ವಾಟರ್ ಮೆಟ್ರೋಲ್ಲ ಲೋಕಲ್ ಆಗಿ ಯೂಸ್ ಮಾಡ್ತಾರೆ. ನಾನು ವಾಟರ್ ಮೆಟ್ರೋಲ್ಲೇ ಇರ್ಬೇಕು ಅನ್ಕೊಂಡಿದ್ದೆ. ಆದರೆ ಒಂದು 20-30 ನಿಮಿಷ ಅಷ್ಟೇ ಇರ್ಬೋದು, ಮತ್ತೆ ಇಳಿಬೇಕಾಗಿತ್ತು. ಪರವಾಗಿಲ್ಲ, ನಾವಂತೂ ಫೋರ್ಟ್ ಕೊಚ್ಚಿಗೆ ಬಂದೇ ಬಿಟ್ವಿ. ಅವಾಗ ಸ್ಟಾರ್ಟಿಂಗ್ನಲ್ಲಿ ಕಾರ್ಡ್ ಇಸ್ಕೊಂಡಿದ್ವಲ್ಲ, ಆ ಕಾರ್ಡು ಇವಾಗ ಯೂಸ್ ಆಗುತ್ತೆ. ಇಲ್ಲಿ ಸ್ವೈಪ್ ಮಾಡಿ ನಾವು ಈ ಕಡೆಯಿಂದ ಆ ಕಡೆ ಹೋಗಬೇಕು. ಹೊರಗಡೆ ಕಾಯ್ತಾ ಇದ್ವಿ ಆಟೋ ಬರುತ್ತೋ ಇಲ್ಲ ಅಂತ. ಕೊನೆಗೊಂದು ಆಟೋ ಸಿಕ್ಕೇ ಬಿಡ್ತು. ನಮ್ಮ ಹೋಮ್ ಸ್ಟೇ ರೂಟೆಲ್ಲ ಹೇಳಿದ್ವಿ. ಲಗೇಜ್ ಎಲ್ಲ ಲೋಡ್ ಮಾಡಿ ಕೂರ್ತಾ ಇದ್ದೀನಿ. ಇದೇನಿದು ಸ್ಟಿಕ್ಕರು? ಅಯ್ಯೋ, ಏನಿದು ಸ್ಟಿಕ್ಕರು? ಅದರಿಂದ ನಮ್ಮ ಪ್ಲಾನೇ ಚೇಂಜ್ ಆಗೋಯ್ತು. ಮತ್ತೆ ನಮ್ಮ ಹೋಮ್ ಸ್ಟೇ ಹೇಗಿತ್ತು ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ.